ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯು ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಒಲಿಗೋಸ್ಪರ್ಮಿಯಾ ಅಜೂಸ್ಪರ್ಮಿಯಾಗೆ ಚಿಕಿತ್ಸೆ ಉಂಟು ಅಂತ. ತಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಮಕ್ಕಳಾಗದೇ ಏನೆಲ್ಲ ಟೆಸ್ಟ್ಗಳು ಮಾಡಿಸ್ಬಿಟ್ಟು ಏನೆಲ್ಲ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಓಡಾಡಿ ಎಲ್ಲೂ ಚಿಕಿತ್ಸೆ ಸಿಗದೇನೆ ಎಷ್ಟೊಂದು ಕಡೆ ತಾವು ನೋಡಿರ್ಬೋದು, ಡಾಕ್ಟ್ರು ಇಲ್ಲ ಇನ್ಮೇಲೆ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ, ಅದಕ್ಕೆ ತಾವು ಬೇರೆ ಡೋನರ್ ಸ್ಪರ್ಮಿಗೆ ಹೋಗಲೇಬೇಕು ಅಂತ ಹೇಳಿರೋದು ತಾವು ತುಂಬ ಕಡೆ ಕೇಳ್ತಾ ಇರ್ತೀರ. ಅದಕ್ಕೆ ಅಂತಲೇ ನಾನು ಇದೊಂದು ಎಪಿಸೋಡು ಈ TV9 ಜೊತೆಗೆ ಸೇರಿಬಿಟ್ಟು ನಾವು ನಿಮ್ಮನ್ನೆಲ್ಲ ಒಂದು ಸ್ವಲ್ಪ ಎಜುಕೇಟ್ ಮಾಡೋಣ, ಸ್ವಲ್ಪ ಮಾಹಿತಿ ಕೊಡೋಣ. ಇದು ಒಲಿಗೋಸ್ಪರ್ಮಿಯಾ ಅಂದ್ರೇನು, ಅಜೂಸ್ಪರ್ಮಿಯಾ ಅಂದ್ರೇನು, ಯಾಕೆ ಮಕ್ಕಳಾಗ್ತಾ ಇಲ್ಲ, ಇದಕ್ಕೇನಾದರೂ ಚಿಕಿತ್ಸೆ ಇದೆಯಾ, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ನು ಮೆಡಿಕಲ್ ಸೈನ್ಸಲ್ಲಿ ಇದೆಯಾ, ಅಥವಾ ನಾವು ಮಕ್ಕಳಿಲ್ಲದೆ ಹೀಗೆ ಉಳ್ಕೋಬೇಕಾ, ಅಥವಾ ಡೋನರ್ ಸ್ಪರ್ಮಿಗೆ ಹೋಗಬೇಕಾ, ಅದೆಲ್ಲದಕ್ಕೂ ಒಂದು ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಕೊಡೋಕ್ಕೆ ಅಂತಲೇ ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಒಂದು ಸರಿಯಾಗಿ ತಿಳ್ಕೊಳ್ಳಿ. ತಾವು ನೋಡಿರ್ಬೋದು, ಯಾವಾಗ ಮಕ್ಕಳಾಗ್ತಾ ಇಲ್ಲ ಅವಾಗೆಲ್ಲರೂ ಟೆಸ್ಟ್ ಮಾಡಿಸಿದಾಗೆ ಈಗಂತೂ ನಾವು ತುಂಬಾ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಕೂಡ ಒಲಿಗೋಸ್ಪರ್ಮಿಯಾ ಅಂದರೆ ಏನಾಗುತ್ತೆ ಅಂದರೆ, ಒಲಿಗೋಸ್ಪರ್ಮಿಯಾನಲ್ಲಿ ನೀವು ಯಾವಾಗ ಸೆಮೆನ್ ಟೆಸ್ಟ್ ಮಾಡಿಸ್ತೀರಾ, ತಮ್ಮ ವೀರ್ಯಾಣುಗಳ ಸಂಖ್ಯೆ ಚೆಕ್ ಮಾಡೋಕ್ಕೆ ಅಂತ ಟೆಸ್ಟ್ ಮಾಡ್ಸೋಕ್ಕೆ ಹೋಗಿರ್ತೀರಾ, ಆವಾಗೆ ವೀರ್ಯಾಣುಗಳಲ್ಲಿ ಅದರದ್ದು ಒಂದು ಏನು ಸಂಖ್ಯೆ ಇರಬೇಕು, ನಾರ್ಮಲ್ ಸಂಖ್ಯೆ ಇರಬೇಕು. ಯೂಶಲಿ ಏನು ಅಂತಂದರೆ 50ರಿಂದ ಅಥವಾ 70 ಮಿಲಿಯನ್ನಿಂದ 120 ಮಿಲಿಯನ್ ಇರಬೇಕು ಅಂತ ಹೇಳ್ತೀವಿ. ಈಗೇನಾಗಿದೆ ಅಂದರೆ, ಈಗಿನ ಒಂದು ಜನಗಣತಿ ಅನುಗುಣವಾಗಿ, ಈಗಿನ ಒಂದು ಕಾಲಾನುಗುಣವಾಗಿ ಆ ಕೌಂಟು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂದರೆ 60 to 90 ಮಿಲಿಯನ್ ಇದ್ದರೆ ಸಾಕು, ಅದು ನಾರ್ಮಲ್ಲು ಅಂತ ಹೇಳ್ತಾ ಇದ್ದಾರೆ. ತಾವು ಯಾವಾಗ ಈ ಸೆಮೆನ್ ಅನಾಲಿಸಿಸ್ ಮಾಡಿಸ್ತೀರಾ, ಅಲ್ಲಿ ಈ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ನಾವು ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಈ ಸಂಖ್ಯೆಗಳು ಕಡಿಮೆ ಆಗೋದರ ಜೊತೆಗೆ, ಈಗ ಕೆಲವೊಬ್ಬರಲ್ಲಿ ಬರೀ ಥೌಸಂಡ್ಸ್ ಇರುತ್ತೆ, ಅಥವಾ ಬರೀ ಒಂದು 1 or 2 ಮಿಲಿಯನ್ ಅಂತ ಇರುತ್ತೆ. ಅಷ್ಟೇ ಇದ್ದರೆ ಓಕೆ, ಏನೋ ಒಂದು ಅದಕ್ಕೆ ಇಂಪ್ರೂವ್ ಮಾಡೋಕ್ಕೆ ಭಾಳ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲು ಈ ವೀರ್ಯಾಣುಗಳ ಉತ್ಪತ್ತಿ ಆಗ್ತಕ್ಕಂಥ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಆ ಉತ್ಪತ್ತಿ ಆಗಿರ್ತಕ್ಕಂಥ ವೀರ್ಯಾಣುಗಳಲ್ಲಿ ಅದರಲ್ಲಿ ಜೀವ ಇಲ್ಲದೆ ಇರೋದು ಇನ್ನೂ ಜಾಸ್ತಿ ಆಗ್ತಾಯಿದೆ. ಅದನ್ನು ನಾವು ಮೊಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಲೋ ಮೊಟಿಲಿಟಿ, ಸ್ಪರ್ಮ್ ಕೌಂಟು ಕಡಿಮೆ ಇರೋದು, ಪ್ಲಸ್ ಮೊಟಿಲಿಟಿನೂ ಇಲ್ಲ. ಮೊಟಿಲಿಟಿ ಯಾಕಿರೋದಿಲ್ಲ, ಅದರಲ್ಲಿ ಸರಿಯಾಗಿರ್ತಕ್ಕಂಥ ಜೀವ ಇಲ್ಲ ಅಂತ, ಅದರಲ್ಲಿ ಜೀವಾಂಶ ಇಲ್ಲ. ಅದು ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಫಸ್ಟ್ ಆಫ್ ಆಲು ಎಷ್ಟು ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಬೇಕು ಅಷ್ಟು ಆಗ್ತಾಯಿಲ್ಲ. ಬಟ್ ಏನು ಕಡಿಮೆ ಅಂಶದಲ್ಲಿ ಬೆಳವಣಿಗೆ ಆಗ್ತಾಯಿದೆ, ಅದರಲ್ಲೂ ಕೂಡ ಕುಂಠಿತವಾಗಿರ್ತಕ್ಕಂಥ ಬೆಳವಣಿಗೆ. ಅಂದರೆ ಈಗ ತಾವು ನೋಡಿರ್ಬೋದು, ಎಷ್ಟೊಂದು ಕಡೆ ಬೆಳೆ ಬೆಳಿಬೇಕಾದ್ರೆ ನಮ್ಮ ಬೆಳೆ ಎಲ್ಲ ಹಾಳಾಯಿತು, ಸ್ವಲ್ಪ ಮಾತ್ರ ಬಂತು, ಎಷ್ಟು ಪ್ರಮಾಣದಲ್ಲಿ ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ. ಅದೇ ಥರ ಇಲ್ಲಿ ಕೂಡ ಈ ವೀರ್ಯಾಣುವಿನ ಸಂಖ್ಯೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಕ್ವಾಲಿಟಿ ಏನಿರುತ್ತೆ, ಅದರದ್ದೇನು ಮೊಟಿಲಿಟಿ ಇರುತ್ತೆ, ಅದಕ್ಕೆ ಓಡಾಡ್ತಕ್ಕಂಥ ಕ್ಷಮತೆ ಏನಿರುತ್ತೆ, ಅದು ಕೂಡ ಕುಂಠಿತ ಆಗಿರುತ್ತೆ. ಆ ಮೊಟಿಲಿಟಿನಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಎಷ್ಟೊಂದು ಸರಿ ವೀರ್ಯಾಣುವಿನ ಸಂಖ್ಯೆ ಸರಿಯಾಗಿರುತ್ತೆ, ಸೆಮೆನ್ ಅನಾಲಿಸಿಸ್ ಮಾಡಿದಾಗೆ ಸ್ಪರ್ಮ್ ಕೌಂಟ್ ಸರಿಯಾಗಿರುತ್ತೆ, ಬಟ್ ಮೊಟಿಲಿಟಿ ಆಲ್ಮೋಸ್ಟು 100% ಇರುತ್ತೆ. ಅಂದರೆ ಇಮ್ಮೊಟೈಲ್ ಅಂತ ಹೇಳ್ತೀವಿ. ಅಂದರೆ ಸತ್ತೋಗಿರೋ ವೀರ್ಯಾಣುಗಳ ಸಂಖ್ಯೆ 100%. ಅಂದರೆ ನಿಮ್ಮಲ್ಲಿ ಎಷ್ಟು ಒಂದು ಸ್ಪರ್ಮ್ ಕೌಂಟು ತೋರಿಸಿದೆ, ಅದರಲ್ಲಿ ಸತ್ತಿರೋದೇ ಜಾಸ್ತಿ ಇರುತ್ತೆ. ಅದನ್ನು ನಾವು ಟೆಟ್ರೋಸ್ಪರ್ಮಿಯಾ ಅಂತಲೂ ಹೇಳ್ತೀವಿ, ಒಲಿಗೋ ಅಸ್ಥೆನೋಸ್ಪರ್ಮಿಯಾ ಅಂತಲೂ ಹೇಳ್ತೀವಿ. ಅದಕ್ಕೆ ಒಂದೊಂದು ಥರದ ಒಂದು ಇದರಲ್ಲಿ ಟೆಸ್ಟಿಗೆ ನಾವು ಒಂದೊಂದು ಅದಕ್ಕೆ ನೇಮನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ಏನು ಅಂದರೆ, ಫಸ್ಟ್ ಆಫ್ ಆಲು ನಿಮ್ಮಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಾಯಿಲ್ಲ, ಅಂದರೆ ಸರಿಯಾದ ಸಂಖ್ಯೆಯಲ್ಲಿ ಆಗ್ತಾಯಿಲ್ಲ. ಎರಡನೇದಾಗಿ, ಸರಿಯಾದ ಸಂಖ್ಯೆಯಲ್ಲಿ ಆಗಿದ್ದರೂ ಕೂಡ ಅದರದ್ದು ಕ್ವಾಲಿಟಿ ಸರಿಯಾಗಿಲ್ಲ. ಅಂದರೆ ವೀರ್ಯಾಣುಗಳು ಸರಿಯಾಗಿರ್ತಕ್ಕಂಥವು ಉತ್ಪತ್ತಿ ಆಗ್ತಾಯಿಲ್ಲ. ಅದರಲ್ಲಿ ಏನೋ ಹೆಡ್ ಡಿಫೆಕ್ಟ್ ಇರುತ್ತೆ, ಟೇಲ್ ಡಿಫೆಕ್ಟ್ ಇರುತ್ತೆ, ಬಾಡಿ ಡಿಫೆಕ್ಟ್ ಇರುತ್ತೆ, ಅಥವಾ ಅದರಲ್ಲಿ ಉಸಿರೇ ತುಂಬಿಕೊಂಡಿರಲ್ಲ, ಸತ್ತೋಗಿರೋವೇ ಜಾಸ್ತಿ ಇರುತ್ತೆ. ಆವಾಗ ತಾವು ನೋಡ್ತಾ ಇರ್ಬೋದು, ಇಮ್ಮೊಟೈಲು ಅಂತ ಏನಲ್ಲೊಂದೀಗ ಸೆಮೆನ್ ಅನಾಲಿಸಿಸ್ ಮಾಡಿಸಿದಾಗೆ ಸ್ಪರ್ಮ್ ಕೌಂಟ್ ಅಂತ ಒಂದಿರುತ್ತೆ, ಅದ್ರ ಕೆಳಗಡೆ ಮೊಟಿಲಿಟಿ ಅಂತ ಇರುತ್ತೆ. ಮೊಟೈಲ್ ಸ್ಪರ್ಮ್ ಎಷ್ಟು, ಇಮ್ಮೊಟೈಲ್ ಸ್ಪರ್ಮ್ ಎಷ್ಟು ಅಂತ. ಇಮ್ಮೊಟೈಲ್ ಸ್ಪರ್ಮು ಇತ್ತೀಚೆಗೆ ನಾವು ತುಂಬ ನೋಡ್ತಾ ಇದ್ದೀವಿ. 80 to 100% ಇಮ್ಮೊಟೈಲ್ ಅಂತ ಬರ್ತಾ ಇದೆ. ಇಮ್ಮೊಟೈಲ್ ಅಂದರೆ ಅದರಲ್ಲಿ ಜೀವ ಇಲ್ಲ. ಜೀವ ಇಲ್ಲದೆ ಇರೋ ವೀರ್ಯಾಣುವಿಂದ ನಿಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ. ಹಾಗಂತ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ಥರದ ಒಲಿಗೋಸ್ಪರ್ಮಿಯಾ ಇರಲಿ,
ಎಷ್ಟೇ ಸ್ಪರ್ಮ್ ಕೌಂಟು ಕಡಿಮೆ ಇದ್ದರೂ ಕೂಡ, ಅದರಲ್ಲಿ ಇವನ್ನು ಮೊಟಿಲಿಟಿ 100% ಇಮ್ಮೊಟೈಲ್ ಆಗಿದ್ದರೂ ಕೂಡ ಅದಕ್ಕೆ ನಮ್ಮ ಶತಾಯುವಿನಲ್ಲಿ ಸಂಪೂರ್ಣವಾದಂಥ ಒಂದು ಚಿಕಿತ್ಸೆ ಇದೆ. ಯಾಕಂದ್ರೆ ನಾವು 125 ವರ್ಷದಿಂದ ಈ ಬಂಜೆತನ, ಅದರಲ್ಲೂ ಪುರುಷರಲ್ಲಿ ಬರ್ತಕ್ಕಂಥ ಈ ಮಕ್ಕಳಿಲ್ಲದೆ ಇರೋರಿಗೆ ಇದೇನು ಬಂಜೆತನ ಬಂದಿರುತ್ತೆ ಅವರಿಗೆ ಅಂತ ನಾವು ಚಿಕಿತ್ಸೆ ಕೊಡ್ತಾ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ. ನಾವು ಆಲ್ಮೋಸ್ಟು 90 to 96% ಸಕ್ಸಸ್ ರೇಟ್ ಇದೆ. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದು ಏನೂ ಬೇಕಾಗಿಲ್ಲ. ಇಲ್ಲಿವರೆಗೆ ನಾನು ಮಾತಾಡಿರೋದು ಒಲಿಗೋಸ್ಪರ್ಮಿಯಾ ಬಗ್ಗೆ. ಅಂದರೆ ಸ್ಪರ್ಮ್ ಅನಾಲಿಸಿಸ್ ಮಾಡಿದಾಗೆ, ಸೆಮೆನ್ ಟೆಸ್ಟ್ ಮಾಡಿದಾಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ, ಕೌಂಟ್ ಜೊತೆಗೆ ಅದರಲ್ಲಿ ಉಸಿರು ಇರೋದಿಲ್ಲ, ಜೀವ ಇರೋದಿಲ್ಲ, ಇಮ್ಮೊಟೈಲ್ ಸಂಖ್ಯೆ ಜಾಸ್ತಿ ಇರುತ್ತೆ, ಮೊಟಿಲಿಟಿ ಇರೋದಿಲ್ಲ. ಯಾಕಂದರೆ ಮೊಟಿಲಿಟಿ ಚೆನ್ನಾಗಿದ್ದರೆ ಮಾತ್ರ ಮಗು ಆಗುತ್ತೆ. ಸೊ ಕೌಂಟು ಇಲ್ಲ, ಮೊಟಿಲಿಟಿನೂ ಇಲ್ಲ ಅಂದಾಗೆ ಮಗು ಆಗೋದಿಲ್ಲ. ಆವಾಗೆ ಎಷ್ಟೊಂದು ಜನ ಡಾಕ್ಟ್ರುಗಳು ಹೇಳ್ತಾರೆ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ ಅಂತ. ಹೆದರ್ಕೊಳ್ಳೋದು ಬೇಡ. ಶತಾಯುನಲ್ಲಿ 125 ವರ್ಷದಿಂದ ನಾವು ಇದಕ್ಕೆ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ನಿಮಗೆ ಶೋರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇದು ಒಂದು ನಾನು ಒಲಿಗೋಸ್ಪರ್ಮಿಯಾ ಬಗ್ಗೆ ಹೇಳಿದೆ. ಇನ್ನೊಂದು ತುಂಬ ಇಂಪಾರ್ಟೆಂಟು, ತುಂಬ ಕಾಂಪ್ಲಿಕೇಟೆಡು, ಎಲ್ಲರೂ ಅಂದ್ಕೊಂಡಿರೋದು ಅದಕ್ಕೆ ಚಿಕಿತ್ಸೆನೇ ಇಲ್ಲ, ಈ ಪ್ರಪಂಚದಲ್ಲೇ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅದು ಅಜೂಸ್ಪರ್ಮಿಯಾ. ಅಜೂಸ್ಪರ್ಮಿಯಾ ಅಂದರೆ 0 ಸ್ಪರ್ಮ್ ಕೌಂಟ್ ಅಂತ. ಸೊ ತಾವು ಅಂದ್ಕೊಂಡಿರ್ತೀರ, ಹೌದು ಸರ್ ಡಾಕ್ಟ್ರೆ 0 ಕೌಂಟಿಂದ ಎಲ್ಲಿ ಮಗು ಹೆಂಗಾಗುತ್ತೆ, ಎಲ್ಲಿಂದ ಆ ಕೌಂಟ್ ಬೆಳೆಯುತ್ತೆ? ಯಾಕಂದ್ರೆ ನನ್ನ ದೇಹದಲ್ಲಿ ಸ್ಪರ್ಮ್ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿನೇ ಇಲ್ಲ, ಆ ಪ್ರಕ್ರಿಯೆನೇ ನಡೀತಾ ಇಲ್ಲ. ಅದಕ್ಕೂ ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಅಜೂಸ್ಪರ್ಮಿಯಾ ಇದ್ದರೂ ಕೂಡ ನಾವು ಶತಾಯುನಲ್ಲಿ ಚಿಕಿತ್ಸೆ ಕೊಟ್ಟು ಆಲ್ಮೋಸ್ಟು 96 to 100% ರಿಸಲ್ಟ್ ಕೊಟ್ಟಿರೋದಿದೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಅದಕ್ಕೆ ಏನು ಮಾಡಬೇಕು ಅದನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಜೂಸ್ಪರ್ಮಿಯಾ ಆದಾಗೆ ಯಾವಾಗಲೂ ಅಷ್ಟೇ ತುಂಬ ಜನ ಏನು ಮಾಡ್ತಾರೆ, ಹೆದರ್ಕೊಂಡು ಡಾಕ್ಟ್ರ್ ಎದುರಿಸ್ಬಿಡ್ತಾರೆ. ಈಗ ನೋಡಿ 0 ಕೌಂಟ್ ಇದೆ, ನಿಮ್ಗೆ ಮಗು ಆಗೋದಿಲ್ಲ, ಸೊ ನೀವು ಒಂದು ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿ, ಆಮೇಲೆ ಮೈಕ್ರೋಟೇಸಾ ಮಾಡಿ, ಅದರಲ್ಲಿ ಏನಾದರೂ ಒಂದು 2-3 ಸ್ಪರ್ಮ್ ಸಿಕ್ಕರೆ ತೊಗೊಂಡ್ಬಿಟ್ಟು ನಿಮ್ಮದು ಎಂಬ್ರಿಯೋನ ಮಾಡಿಬಿಟ್ಟು IVF ಮಾಡಿಬಿಡೋಣ ಅಂತ ಹೇಳ್ತಾರೆ. ತಾವು ಕೂಡ ಇದಕ್ಕೆ ಮೋಸ ಹೋಗಿರ್ತೀರ. ತುಂಬ ಜನ ಇದನ್ನು ಮಾಡಿಸ್ತಾರೆ, IVF ಮಾಡಿಸ್ತಾರೆ. ಅಜೂಸ್ಪರ್ಮಿಯಾನಲ್ಲಿದ್ದಾಗೆ ಮೈಕ್ರೋಟೇಸಾ ಮಾಡಿ ಅಲ್ಲಿರ್ತಕ್ಕಂಥ 4-5 ಸ್ಪರ್ಮ್ ತೆಗೆದುಬಿಟ್ಟು ಎಂಬ್ರಿಯೋ ಮಾಡಿಬಿಟ್ಟು IVF ಮಾಡ್ತಾರೆ. ಅಲ್ಲೂ ಕೂಡ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ತಾವು ನೋಡಿರ್ಬೋದು ತುಂಬ ಜನಕ್ಕೆ. ಯಾಕಂದರೆ ಫಸ್ಟ್ ಆಫ್ ಆಲು ನಿಮ್ಮ ದೇಹದಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕೆಪಾಸಿಟಿ ಇಲ್ಲ. ಸೊ ನೀವು ಮೈಕ್ರೋಟೇಸಾ ಮಾಡಿದರೆ ಅಲ್ಲಿ ಸಿಗ್ತಕ್ಕಂಥ ವೀರ್ಯಾಣು ಯಾವ ಕ್ವಾಲಿಟಿ ಇರುತ್ತೆ, ಅದು ಆಲ್ಮೋಸ್ಟ್ ಚೆನ್ನಾಗಿ ಬೆಳೀತಾ ಇರಲ್ಲ. ಚೆನ್ನಾಗಿ ಬೆಳೀದೇ ಇರೋದಕ್ಕೆ ಅದು ಆಚೆ ಬರ್ತಾ ಇಲ್ಲ. ಅದು ಬಿಟ್ಟು ಅಲ್ಲಿ ಏನಾರ ಬ್ಲಾಕ್ ಇತ್ತು ಅದೆಲ್ಲ ಇದ್ದರೆ ಅದು ಬೇರೆ ವಿಷಯ. ಬಟ್ ಅಜೂಸ್ಪರ್ಮಿಯಾ ಅಂತ ಬಂದಾಗೆ ಅಲ್ಲಿ ಬೆಳೀದೇ ಇರೋ ಸ್ಪರ್ಮ್ ತೊಗೊಂಡು ತಾವು ಎಂಬ್ರಿಯೋ ಮಾಡಿ IVF ಮಾಡಿದರೂ ಕೂಡ ಫೇಲ್ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ಸಕ್ಸಸ್ ರೇಟು ಇರಲ್ಲ. ಅದಕ್ಕೆ ತಾವು ನೋಡ್ತಾ ಇರ್ಬೋದು, 3 IVF ಮಾಡಿದೆ, 4 IVF ಮಾಡಿದೆ, ನಂಗೆ ಮಗು ಆಗ್ತಾಯಿಲ್ಲ ಡಾಕ್ಟ್ರೆ, ಏನು ಮಾಡೋದು, ಅದು ಡೋನರ್ ಸ್ಪರ್ಮಿಗೆ ಹೋಗೋಕ್ಕೆ ಹೇಳಿದ್ದಾರೆ ಅಂತ ತುಂಬ ಜನ ನಮ್ಮ ಹತ್ರ ಬರ್ತಾರೆ. ಹೆದರ್ಕೊಳ್ಳೋದು ಬೇಡ. ಅಜೂಸ್ಪರ್ಮಿಯಾ ಇದ್ದರೆ ನಮ್ಮಲ್ಲಿ ಅದಕ್ಕೆ ಚಿಕಿತ್ಸೆ ಇದೆ. ಸೊ ತಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಏನು ಮಾಡಬೇಕು ತಾವು ಅಜೂಸ್ಪರ್ಮಿಯಾ ಇದ್ದಾಗೆ ಅಂದರೆ, ನನಗೆ ಇಮ್ಮಿಡಿಯೇಟ್ಲಿ ಮೈಕ್ರೋಟೇಸಾ ಮಾಡೋದು ಬೇಡ. ಯಾಕಂದರೆ ಆಲ್ರೆಡಿ ಅಲ್ಲಿ ಬೆಳೀತಾ ಇಲ್ಲ. ಸೊ ಮೈಕ್ರೋಟೇಸಾ ಮಾಡಿದರೂ ಕೂಡ ನಾವು ಅಲ್ಲಿ ಬೆಳೀದೇ ಇರೋ ಸ್ಪರ್ಮ್ ಸಿಗುತ್ತೆ, ಅದನ್ನು ತೊಗೊಂಡ್ರೆ IVF ಮಾಡೋಕ್ಕಾಗಲ್ಲ, ಅದರಿಂದ ಏನೂ ಸಕ್ಸಸ್ ರೇಟು ಆಗಲ್ಲ. ಸೊ ಆವಾಗ ಏನು ಮಾಡಬೇಕು ಅಂದರೆ, ತಾವು ನೋಡಿರ್ಬೋದು ತುಂಬ ಜನ ಡಾಕ್ಟ್ರು ಆಲ್ರೆಡಿ ಅದನ್ನು ಟೆಸ್ಟ್ಗಳು ಕೂಡ ಮಾಡಿಸಿರ್ತಾರೆ. ಹಾರ್ಮೋನ್ ಟೆಸ್ಟ್ ಮಾಡಿಸ್ತಾರೆ. FSH, LH, ಪ್ರೊಲ್ಯಾಕ್ಟಿನ್ನು, ಟೆಸ್ಟೆಸ್ಟ್ರಾನ್, ಇದು 4 ಟೆಸ್ಟ್ ನೆನ್ಪಿಟ್ಕೊಳ್ಳಿ. FSH, LH, ಪ್ರೊಲ್ಯಾಕ್ಟಿನ್ನು, ಟೆಸ್ಟೆಸ್ಟ್ರಾನ್. ಯಾವಾಗೂ FSH, LH ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಈ ಎಲ್ಲ ಡಾಕ್ಟ್ರು ಹೇಳೋದು ಒಂದೇ, ನೋಡಿ ಹಾರ್ಮೋನ್ ಕೂಡ ನಿಮಗೆ ಪ್ರೊಡಕ್ಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಆಲ್ರೆಡಿ ನಿಮ್ಮಲ್ಲಿ ಪ್ರೊಡಕ್ಷನ್ ಕೂಡ ಆಗ್ತಾಯಿಲ್ಲ. ಸೊ ನಿಮಗೆ ನಿಮ್ಮ ವೀರ್ಯಾಣುವಿಂದ ಮಗು ಆಗೋದಿಲ್ಲ. ನೀವು ಬೇರೆಯವ್ರ ವೀರ್ಯಾಣುನ, ಡೋನರ್ ಸ್ಪರ್ಮ್ನ ತೊಗೊಳ್ಳೇಬೇಕು, ಆವಾಗ ಮಾತ್ರ ಮಗು ಆಗುತ್ತೆ ಅಂತ. ಅದು ಶುದ್ಧ ತಪ್ಪು. ಅದು ನೀವು ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಯಾಕಂದ್ರೆ ನಮ್ಮ ಹತ್ರ ಬರೋರು 99% ಜನ ಅಜೂಸ್ಪರ್ಮಿಯಾ 0 ಸ್ಪರ್ಮ್ ಕೌಂಟ್ ಇರೋರು ಮಾತ್ರ. ಯಾಕೆ ಒಲಿಗೋಸ್ಪರ್ಮಿಯಾನಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ಇವನ್ 100% ಇಮ್ಮೊಟೈಲ್ ಅಂತ ತೋರಿಸಿದಾಗ 98-99 ಇದ್ದರೆ ಅಲ್ಲಿಂದ ಯಾವುದೋ 1-2 ಸ್ಪರ್ಮ್ ತೆಕ್ಕೊಂಡು IVF ಮಾಡ್ತಾರೆ. ಬಟ್ ಅಜೂಸ್ಪರ್ಮಿಯಾನಲ್ಲಿ ಅದು ಕೂಡ ಆಗೋದಿಲ್ಲ. ಅದಕ್ಕೆ ಡಾಕ್ಟ್ರುಗಳು ತುಂಬ ಜನ ಮೈಕ್ರೋಟೇಸಾ ಮಾಡಿ ಅಲ್ಲಿ ಯಾವುದೋ ಅರ್ಧಂಬರ್ಧ ಜೀವ ಇರ್ತಕ್ಕಂಥ ಒಂದು ಸ್ಪರ್ಮ್ ತೆಕ್ಕೊಂಡು IVF ಮಾಡ್ತಾರೆ, ಅದು ಕೂಡ ಫೇಲ್ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಇದಕ್ಕೆಲ್ಲ ಇದರಿಂದ ಎಲ್ಲ ಒಂದು ಸ್ವಲ್ಪ ಎಜುಕೇಟ್ ಮಾಡೋಣ ಅಂತಲೇ ನಾವು TV9 ಜೊತೆಗೆ ಸೇರಿ ನಿಮಗೆ ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ನೀವು ಕೂಡ ಒಂದು ತಪ್ಪು ದಾರಿಯಲ್ಲಿ ಹೋಗೋದು ಬೇಡ.
ಅಜೂಸ್ಪರ್ಮಿಯಾ ಇರಲಿ, ಒಲಿಗೋಸ್ಪರ್ಮಿಯಾ ಇರಲಿ, ಇಮ್ಮೊಟೈಲ್ 100% ಇರಲಿ, ಅಜೂಸ್ಪರ್ಮಿಯಾ ಕಂಪ್ಲೀಟ್ 0 ಕೌಂಟ್ ಇದ್ದರೂ ಕೂಡ ಮಗು ಆಗುತ್ತೆ, ಹೆದರ್ಕೊಳ್ಳೋದು ಬೇಡ. ಸೊ ಈಗ FSH, LH, ಪ್ರೊಲ್ಯಾಕ್ಟಿನ್, ಟೆಸ್ಟೆಸ್ಟ್ರೋನ್ ಮಾಡಿದಾಗೆ ಹಾರ್ಮೋನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಅಂತಲೇ ಆಯುರ್ವೇದದಲ್ಲಿ ವಿಧವಾದಂಥ ಚಿಕಿತ್ಸೆಗಳಿದೆ. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಮಗೇನಾಗುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡಿಂದ, ಬ್ರೈನಲ್ಲಿರ್ತಕ್ಕಂಥ ಗ್ಲ್ಯಾಂಡ್ ಏನಿದೆ ಅದರಿಂದ ಸಿಗ್ನಲ್ ಬರಬೇಕು ಎಲ್ಲಿ ನಮ್ಮ ವೀರ್ಯಾಣುವನ್ನು ಉತ್ಪತ್ತಿ ಮಾಡೋಕ್ಕೆ. ಅದು ಸರಿಯಾಗಿ ವೀರ್ಯಾಣು ಪ್ರೊಡಕ್ಷನ್ ಮಾಡೋಕ್ಕೆ, ಉತ್ಪತ್ತಿ ಆಗೋಕ್ಕೆ ಡೈರೆಕ್ಟ್ ಸಿಗ್ನಲ್ ಬರಬೇಕು ಅಂದರೆ ಈ FSH, LH ಅವೆಲ್ಲ ನಾರ್ಮಲ್ ಆಗಿರಬೇಕು. ಅವು ಯಾವಾಗ ಅಬ್ನಾರ್ಮಲ್ ಆಗಿರ್ತವೆ ಆವಾಗ ಅವು ಕರೆಕ್ಟಾಗಿ ಸಿಗ್ನಲ್ ಕೊಡಲ್ಲ, ಆವಾಗ ನಿಮ್ಮಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇರಲ್ಲ. ಸೊ ಇದಕ್ಕೇನು ಮಾಡಬೇಕು, ನಿಮಗೂ ಎಲ್ಲ ಕಾಮನ್ ಸೆನ್ಸ್ ಇದೆ. ಸೊ ಆ ಹಾರ್ಮೋನ್ಸ್ನ ಸರಿ ಮಾಡಿಬಿಟ್ರೆ ನ್ಯಾಚುರಲಾಗಿ ಸ್ಪರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ನಾವು ಆಯುರ್ವೇದದಲ್ಲಿ ಕೊಡೋದು ಚಿಕಿತ್ಸೆ. ಫಸ್ಟು ನಿಮ್ಮದು FSH, LH, ಪ್ರೊಲ್ಯಾಕ್ಟಿನ್, ಟೆಸ್ಟೆಸ್ಟ್ರೋನ್ ನಾರ್ಮಲ್ ಮಾಡ್ತೀವಿ, ಆವಾಗೆ ಸ್ಪರ್ಮ್ ಪ್ರೊಡಕ್ಷನ್ ಶುರು ಆಗುತ್ತೆ. ಒಂದು ಸರಿ ಸ್ಪರ್ಮ್ ಪ್ರೊಡಕ್ಷನ್ ಶುರು ಆಯಿತು ಅಂತಂದರೆ ತುಂಬ ಚೆನ್ನಾಗಿರೋ ಕ್ವಾಂಟಿಟಿ ಇನ್ಕ್ರೀಸ್ ಆಯಿತು ಅಂದರೆ ಆಚೆ ಬರುತ್ತೆ, ಆವಾಗ ನಿಮಗೆ ಕೌಂಟು ಸೆಮೆನ್ ಅನಾಲಿಸಿಸಲ್ಲಿ ಗೊತ್ತಾಗುತ್ತೆ. ಬೈ ಚಾನ್ಸಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಲಾಸ್ಟಲ್ಲಿ ಒಂದು 6 to 9 months ಟ್ರೀಟ್ಮೆಂಟ್ ಕೊಡ್ತು ಅಂತಂದರೆ ಮೈಕ್ರೋ ಟೆಸ ಮಾಡಿದರೆ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಸಿಗುತ್ತೆ, ಆವಾಗ IVF ಮಾಡಿದರೆ ಬೇಗ ಮಗು ಆಗುತ್ತೆ. ನಮ್ಮಲ್ಲಿ ಮೋರ್ ದೆನ್ 80 to 90% ಜನಕ್ಕೆ ಈವನ್ 3 ಸರಿ ಫೇಲ್ IVF ಆಗಿದ್ದರೂ ಕೂಡ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಯಾವುದೇ IVF ಇಲ್ಲ, ಯಾವುದೇ IUI ಇಲ್ಲ. ಸೊ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ, ಅದು ಎಲ್ಲೋ ಒಂದು ಕಡೆ ಬ್ಲಾಕ್ ಆಗ್ತಾ ಇರುತ್ತೆ, ಏನೋ ಒಂದು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಸರಿ ಹೋಗುತ್ತೆ. ಯಾಕಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಹಾಗಾಗಿ ಅಷ್ಟೊಂದು IVF ಸೆಂಟರ್ಗಳು ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ನಿಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಅವ್ರ ಹತ್ರ ಕೊಡೋಕ್ಕೆ ಮೆಡಿಸಿನ್ ಯಾವುದೂ ಇಲ್ಲ. ಸೊ ಅವ್ರು ಏನು ಹೇಳ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಡೋನರ್ ಸ್ಪರ್ಮಿಗೆ ಹೋಗಿ ಅಂತ. ಈ ಕಾರ್ಯಕ್ರಮ ನೋಡೋರು ಮಾತ್ರ ಒಂದೇ ರಿಕ್ವೆಸ್ಟು, ಹೆದರ್ಕೋಬೇಡಿ. ನಿಮ್ದು ಏನೇನು ಟೆಸ್ಟ್ ಮಾಡೋ ರಿಪೋರ್ಟ್ಸ್ ಇದೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ವಾಟ್ಸಪ್ಪಲ್ಲಿ ಕಳಿಸಿ. ನಮ್ಮ ಡಾಕ್ಟ್ರ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿವಸ ತೊಗೋಬೇಕು, ಹೇಗೆ ಮಗು ಆಗುತ್ತೆ, ಪ್ರತಿಯೊಂದು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೆದರ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಎಲ್ಲಾದರೂ ಅಜೂಸ್ಪರ್ಮಿಯಾ ಅಥವಾ ಒಲಿಗೋಸ್ಪರ್ಮಿಯಿಂದ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗಲ್ಲ ಅಂತಾರೆ, ಅವರಿಗೆ ಚಾಲೆಂಜ್ ಮಾಡಿಬಿಟ್ಟು ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಮಗು ಆದಮೇಲೆ ಅವ್ರನ್ನ ತೋರಿಸಿ. ನೀವು ಹೆದರ್ಕೋಬೇಡಿ. ನಾವು 125 ವರ್ಷದಿಂದ ಮಕ್ಕಳು ಇಲ್ಲದೆ ಇರತಕ್ಕಂಥ ದಂಪತಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆಲ್ಮೋಸ್ಟ್ ಲೆಕ್ಕ ಹಾಕಿ 96 to 98% ಸಕ್ಸಸ್ ರೇಟ್ ಇದೆ ಅಂತಂದರೆ ಯಾವ ಮಟ್ಟದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಸೊ ನಮ್ಮ ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ, ಪ್ಲಸ್ ನಮ್ಮದೊಂದು ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ. ಅಲ್ಲಿ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗುತ್ತೆ, ತಾವು ಉಳ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಆಮೇಲೆ ಎಷ್ಟೊಂದು ಜನಕ್ಕೆ ಇಲ್ಲಿವರೆಗೆ ಬರೋದು ಬೇಕಾಗಿಲ್ಲ, ನೀವು ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು, ಮೆಡಿಸಿನ್ ಕೊಟ್ಟು ಕಳಿಸ್ತೀವಿ. ಎಲ್ಲ ರಿಪೋರ್ಟ್ಸ್ ನೋಡಿಬಿಟ್ಟು ಯಾವಾಗ ಯಾವ್ದ್ಯಾವ್ದು ರಿಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ನಿಮಗೆ ಒಂದು 3 ರಿಂದ 6 ತಿಂಗಳ ಒಳಗಡೆ ಕ್ಲೀನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಆವಾಗೆ ನ್ಯಾಚುರಲ್ ಆಗಿ ತಾವು ಮಗುನ ಪಡ್ಕೋಬೋದು. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಏಜ್ ಜಾಸ್ತಿ ಆಗಿತ್ತು ಅಂದರೆ ಆ ಟ್ರೀಟ್ಮೆಂಟ್ ಆದಮೇಲೆ ನ್ಯಾಚುರಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ IUIಗೆ ಹೋಗಿ ಅಂತ ಹೇಳ್ತೀವಿ ಅಥವಾ IVFಗೆ ಹೇಳ್ತೀವಿ, ನಾರ್ಮಲಾಗಿ ಮಗು ಆಗುತ್ತೆ. ಏನೂ ಹೆದರ್ಕೋಬೇಡಿ. ಸೊ ಈ ಪ್ರೋಗ್ರಾಮ್ ನೋಡಿರೋರು ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇದ್ದರೆ ನಿಮ್ಮ ರಿಪೋರ್ಟ್ಸ್ ಕಳಿಸಿ, ನಾವು ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಟ್ಟು ಮೆಡಿಸಿನ್ ಕಳಿಸ್ತೀವಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.